ಅಥಣಿಯ ಹಾಲಿ ಶಾಸಕ ಲಕ್ಷ್ಮಣ್ ಸವದಿ ಮತ್ತೆ ಬಿಜೆಪಿಗೆ ಬರುವ ಸೃಷ್ಟಿ ಮಾಡುತ್ತಾರೆ. ಅವರು ಬರ್ತಾರೋ ಬಿಡ್ತಾರೋ ಬೇರೆ ವಿಷಯ. ಅವರು ಬರೋದಿಲ್ಲ, ನಾವು ತಗೋದಿಲ್ಲ ಎಂದು ಗೋಕಾಕ್ನ ಶಾಸಕ ರಮೇಶ್ ಜಾರಕಿಹೊಳಿ ಹರಿಹಾಯ್ದರು. ಮಂಗಳವಾರ ಅಥಣಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಹಾಲಿ ಶಾಸಕ ಬಿಜೆಪಿ ಬಿಟ್ಟು ಹೋಗುವಾಗ ಏನೆಲ್ಲ ಮಾತನಾಡಿದ್ದಾರೆ ಎಂದು ಎಲ್ಇಡಿ ಟಿವಿಯಲ್ಲಿ ಸ್ಕ್ರೀನ್ ಹಚ್ಚಿ ತೋರಿಸ್ತೇವೆ. ನಮ್ಮ ನಾಯಕರಿಗೆ ಏನೆಲ್ಲ ಮಾತನಾಡಿದ್ದಾರೆ ಎಂದು ನಮ್ಮ ಬಿಜೆಪಿ ಕಾರ್ಯಕರ್ತರಿಗೆ ಇಷ್ಟೇ ಹೇಳ್ತಾನೆ. ಯಾವುದೇ ಕಾರಣಕ್ಕೂ ಸವದಿಯನ್ನ ಬಿಜೆಪಿಗೆ ತೆಗೆದುಕೊಳ್ಳುವುದಿಲ್ಲ ಎಂದರು. ಲಕ್ಷ್ಮಣ್ ಸವದಿ ಬಿಜೆಪಿಗೆ ಬರ್ತಾರೆ ಎಂದು ಬೀದಿಯಲ್ಲಿ ಜನ ಹೇಳ್ತಿದ್ದಾರೆ, ನಾನು ಹೇಳಿಲ್ಲ. ಕಳೆದ 2004ರಿಂದ ಶಾಸಕರಾಗಿ ಎಲ್ಲ ಚುನಾವಣೆಯಲ್ಲಿ ಜಾತಿ ಆಧಾರಿತ ಕಾರ್ಯಕ್ರಮ ಮಾಡಿಕೊಂಡು ಬಂದರು. ಅದು ಅವರ ತಂತ್ರ, ಅದನ್ನು ನಾನು ತಪ್ಪು ಎನ್ನುವುದಿಲ್ಲ. ಈ ಬಾರಿ ಬಿಜೆಪಿ ಕಾರ್ಯಕರ್ತರು ಒಗ್ಗಟ್ಟಾಗಿ ಬಿಜೆಪಿ ಗೆಲ್ಲಿಸೋಣ ಎಂದರು. ನಾವು ನಮ್ಮ ಕಾರ್ಯಕರ್ತರಲ್ಲಿ ಒಂದು ಮನವಿ ಮಾಡ್ಕೊಂಡು ಈಗಾಗಲೇ ಈಗಿನ ಹಾಲಿ ಶಾಸಕರು ಹೊಳ್ಳಿ ಬಿಜೆಪಿ ಮರಳಿ ಬರ್ತಾವೆ ಅನ್ನುವಂಥ ಸೃಷ್ಟಿ ಮಾಡ್ತಾರೆ. ಅವ್ರು ಬರ್ತಾವ್ರು ಬಿಡ್ತಾ ಬೇರೆ ವಿಷಯ, ಅವ್ರು ಬರೋದಿಲ್ಲ, ನಾವು ತೊಗೊಳೋದಿಲ್ಲ. ಅದು ಫಸ್ಟ್. ಯಾಕಂದ್ರೆ ಅವರು ಬಿಟ್ಟು ಹೋಗುವಾಗ ಯಾವ ಥರ ಮಾತಾಡಿದ್ರೆ ನಾವು ನಾಳೆ ಎಲೆಕ್ಷನಲ್ಲಿ ಎಲ್ಇಡಿ ಟಿವಿ ಸ್ಕ್ರೀನ್ ಹಚ್ಚಿ ತೋರಿಸ್ತೀವಿ. ಅವ್ರು ಏನು ಭಾಷೆ ಮಾಡಿದ್ರು, ನಮ್ಮ ಬಿ ಜೆ ಪಿ ಬಗ್ಗೆ ಮಾತ್ರ, ನಮ್ಮ ಲೀಡ್ರ್ ಬಗ್ಗೆ ಮಾತ್ರ ಎಲ್ಲ ನೆನಪು ಮಾಡ್ತೀವಿ. ನಮ್ಮ ಕಾರ್ಯಕರ್ತರಿಗೆ ಒಂದು ಕೈ ಮುಗಿದು ಕಳ್ಕಳಿಂದ ಮನವಿ ಮಾಡ್ಕೋತಾನೆ. ಅವ್ರು ಬರೋದಿಲ್ಲ, ಬಂದರೆ ಆವಾಗ ದೇವರಿನ ಬುದ್ಧಿ ಕೂಡ ಮಾಡೋಕ್ಕೆ ಬರ್ತೈತಿ. ನಾವು ಪಕ್ಷ ಸಂಘಟನೆ ಮಾಡ್ತೀವಿ. ಈ ಸಂದರ್ಭ ಹೇಳೋಕ್ಕೆ ಇಚ್ಛೆಪಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಲಕ್ಷ್ಮಣ ಸವದಿ ನಮ್ಮ ಪಕ್ಷ ಬರೋಕ್ಕೆ ಕೊಡೋದಿಲ್ಲ. ಬಂದರೆ ಆವಾಗ ದೇವರೇನು ಬುದ್ಧಿ ಕೊಡೋದು ನಾವು ಮಾಡ್ತೀವಿ. ಸರ್, ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಗಿದೆ ಅಂತ ಹಾಲಿ ಶಾಸಕರ ಮಧ್ಯೆ ಮತ್ತು ನಿಮ್ಮ ಬಿಜೆಪಿ ಹೈಕಮಾಂಡ್ ನಡುವೆ ಲಕ್ಷ್ಮಣ ಸವದಿ ಅವರು ಮರಳಿ ಅಥಣಿಗೆ ಬಿಜೆಪಿ ತರಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದಾರೆ? ಯಾಕಂದರೆ ನೀವು ಹೇಳ್ತಾ ಇದ್ದಾರೆ, ಅವರಲ್ಲಿ ಹೇಳಿಲ್ಲ, ನೀವು ಹೇಳ್ತೀನಿ. ಇಲ್ಲ, ಯಾಕೆ ಹೇಳಿಲ್ಲಪ್ಪ? ಎಲ್ಲ ಪ್ರತಿ ಕೂಟಕ್ಕೆ ಮಾತಾಡ್ತಾರೆ ಜನ. ನಾ ಹೇಳಿಲ್ಲ, ಅವರು ಅವನಿಗೆ ಹೇಳ್ತಾರೆ. ನಾ ಯಾಕೆ ಹೇಳ್ತಾರೆ? ನಾ ಹೇಳೋದಂದ್ರೆ ಲಕ್ಷ್ಮಣ ಸವದಿ ಹೇಳಿಲ್ಲ. ಇದನ್ನು ನಮ್ಮ ಕಾರ್ಯಕರ್ತರಿಗೆ ಕಿವಿ ಮಾತು ಹೇಳಿದ್ದೀನಿ ನಾನು. ಅವ್ರು ಕಾಂಗ್ರೆಸ್ ಪಕ್ಷ ಹೇಳಿಲ್ಲ. ಯಾಕಂದರೆ ಅವರು 2004ರಿಂದ ಹಿಡಿದು ಡೊಂಗರ್ ಕೆಡುವಂಥ ಸೃಷ್ಟಿಯಲ್ಲಿ ಬಂದು ಕೊನೆಗಳಿಗೆ ಮನಸ್ಸು MLA ಆದರು. ಮುಂದೆ ಎಲ್ಲ ಎಲೆಕ್ಷನ್ದಲ್ಲಿ ಒಂದು ಜಾತಿ ಆಧಾರಿತ ಎಲೆಕ್ಷನ್ ಮಾಡ್ಕೊಂಡು ಬಂದರು. ಅದನ್ನು ಅವರು ಒಂದು ರಾಜಕಾರಣ ತಂತ್ರ. ಅದ್ರ ಬಗ್ಗೆ ತಪ್ಪು ಅನ್ನಂಗಿಲ್ಲ ನಾನು. ಈಗ ನಮ್ಮ ಕಾರ್ಯಕರ್ತರು ಗಟ್ಟಿಯಾಗಿ ಕೆಲಸ ಮಾಡಿರಿ, BJP ಪಕ್ಷ ಗೆಲ್ಲಿಸೋಣ ಅಂತ ಅದಕ್ಕೆ ನಿಮ್ಮ ಮುಖಾಂತರ ಹೇಳ್ತೀನಿ. ನಾವು ಈ ಸಲ ಚರ್ಚೆ ಮಾಡೋದು ತಪ್ಪಾಗ್ತದೆ. ಬರ್ತಾರೋ ಬಿಡ್ತಾರೋ ಅನ್ನೋದು ನಾವು ಯಾಕೆ ಹೇಳಿದೆ, ನಾನು ತೆಗೆದ್ನಿ. ಯಾಕಂದರೆ ಪ್ರತಿ ಕೂಟನಲ್ಲಿ ಅವ್ರ ಹಿಂಬಾಲಕರು ಮಾತಾಡ್ತಾರೆ, ನಮ್ಮ ಮಂದಿ ಕನ್ಫ್ಯೂಷನ್ ಹಿಡ್ಸೋಕೆ. ಅವ್ರಿಗೆ ಉತ್ತರ ಹೇಳಿದೆ ನಾವು ಕಾಂಗ್ರೆಸ್ಸಾಗಿ ಉತ್ತರ ಇಲ್ಲ. ನಮ್ಮ ಪಕ್ಷ ಕಾರ್ಯಕರ್ತರಿಗೆ ಗಟ್ಟಿ ಕೆಲಸ ಮಾಡಿರಿ. ನಾಳೆ ಬರುವಂಥ ಚುನಾವಣೆ ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್, ಶಾಸಕ ಸ್ಥಾನಕ್ಕೆ ಇರ್ಬೋದು, ನಾವು ಗಟ್ಟಿಯಾಗಿ BJP ಪಾರ್ಟಿ ಗ್ರಾಸ್ ರೂಟಿಂದ ಕೆಲಸ ಮಾಡಿ ಕೆಳಮಟ್ಟದ ಕಟ್ಟಿ ಮುಂದಿನ 28 ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿ ಮತ್ತೆ ಮಾಡೋಣ. 18ರಲ್ಲಿ ಹೆಂಗೆ ನಾವು ಯಶಸ್ಸು ಕೊಟ್ಟಿದ್ದಾವೆ ಕಾಂಗ್ರೆಸ್ ಇದ್ದಾಗ, ಹಾಗೆ ಈ ಸಲ ಕೊಡ್ತೈತೆ ಒಂದು ಆಶಾಭಾವನೆ ಕೆಲಸ ಮಾಡ್ತೇವೆ. ಸವದಿ ಬಿಜೆಪಿಗೆ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬೀದಿಯಲ್ಲಿ ಜನ ಮಾತನಾಡ್ತಿದ್ದಾರೆ. ಅದರಿಂದ ನಾನು ಹೇಳಿದೆ, ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲಿಸುವುದು ಒಂದೇ ಗುರಿ ನನ್ನದು ಎಂದರು. ರಾಜಶೇಖರ್ ಹಿರೇಮಠ, KMM ನ್ಯೂಸ್, ಬೆಳಗಾವಿ. अमरकॉन कलेक्शन, खड़े बाजार, बेलगाम।